ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. ಹಾಗಾದ್ರೆ ತಲಾಕ್ 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 ಹೇಳಿದ್ರಪ್ಪ, ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ. ನೆನಪಿಟ್ಕೊಂಡು ನಿಮಗೆ ಮುಂಚೆನೆ ಹೇಳಿಲ್ವಾ ಬರ್ತೀನಿ ಅಂತ? ಮುಂಚೆನೆ ಹೇಳಿದ್ನ ಇಲ್ವಾ? ನಾಟಕ ಆಡ್ತೀರಾ? ಅಲ್ಲಪ್ಪ, ನಾನು ನಿಮ್ಗೆ ನಿಮ್ ಇನ್ಸ್ಟಿಟ್ಯೂಷನ್ಗೆ ಬರ್ತೀನಿ ಅಂತ ಮುಂಚೆ ಹೇಳಿದ್ನ ಇಲ್ವಾ? ನಾನೇ ಯಾರು? ಮತ್ ನನಗೇನ್ ಕಥೆ ಹೇಳ್ತೀರಿ? ಇಂದಿನ ರಾಜಕಾರಣದಲ್ಲಿ ದೊಡ್ಡದೊಂದು ಅಚಾತುರ್ಯ ನಡೆಯುತ್ತಿದೆ. ಅಕ್ರಮ ಮಾಡಿದವರಿಗೆ ಜಾಮೀನು ಸಿಗುತ್ತಿದೆ, ದ್ವೇಷದ ಮಾತು ಆಡಿದವರಿಗೆ ರಕ್ಷಣೆ ಸಿಗುತ್ತಿದೆ. ಸತ್ಯಕ್ಕಾಗಿ ಹೋರಾಡುವ ಯುವಕರು, ವಿದ್ಯಾರ್ಥಿಗಳು, ನಾಗರಿಕರು ಜೈಲು ಪಾಲಾಗುತ್ತಿದ್ದಾರೆ. ಇದೇ ಸನ್ನಿವೇಶ ಈಗ ನಮ್ಮಲ್ಲಿಯೂ ತಲೆದೋರುತ್ತಿದೆ. ದ್ವೇಷದ ಭಾಷೆ ಈಗ ರಾಜಕೀಯದ ಹೊಸ ಕರೆನ್ಸಿಯಾಗಿದೆ. ಇದಕ್ಕೆ ನಾವು ತರುತ್ತಿರುವ ಬೆಲೆ ಎಂದರೆ ಜನರ ಒಗ್ಗಟ್ಟು ಮುರಿದು ಒಡಕು ಮೂಡುತ್ತಿರುವುದು. ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಸಿ.ಟಿ. ರವಿ, ನಳಿನ್ ಕುಮಾರ್ ಕಟೀಲ್, ಬಸನಗೌಡ ಯತ್ನಾಳ್ ಮುಂತಾದ ಬಿಜೆಪಿ ನಾಯಕರ ಹೇಳಿಕೆಗಳನ್ನು ಗಮನಿಸಿದರೆ ಅದರಲ್ಲಿ ವಿಚಾರಕ್ಕಿಂತ ವಿಭಜನೆಯೇ ಹೆಚ್ಚು. ಉದ್ಯೋಗ, ಶಿಕ್ಷಣ ಅಥವಾ ಯುವಕರ ಭವಿಷ್ಯದ ಬಗ್ಗೆ ಇವರಲ್ಲಿ ಯಾವುದೇ ದೂರದೃಷ್ಟಿಯ ಚಿಂತನೆ ಕಾಣಸಿಗುವುದಿಲ್ಲ. ಆದರೆ ಮತಗಳಿಗಾಗಿ ಮನುಷ್ಯರ ನಡುವೆ ಒಡಕು ಮೂಡಿಸುವುದು ಮಾತ್ರ ಮುಂದುವರಿದಿದೆ. ಇಂಥ ದ್ವೇಷ ಭಾಷಣಕಾರರಿಗೆ ಕಾನೂನಿನ ರಕ್ಷಣೆ ಸಿಕ್ಕರೆ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯವೇ? 2022ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟ ನಿರ್ದೇಶನದಂತೆ ದ್ವೇಷ ಭಾಷಣ ಮಾಡಿದವರ ಮೇಲೆ ಪೊಲೀಸರೇ ಸುಮೋಟೋ ಕೇಸ್ ದಾಖಲಿಸಬಹುದು, ಕಠಿಣ ಕ್ರಮ ಕೈಗೊಳ್ಳಬಹುದು. ಈ ಆದೇಶ ಹೊರಬಿದ್ದು 2 ವರ್ಷಗಳಾದರೂ ದ್ವೇಷ ಭಾಷಣಗಳು ಇದುವರೆಗೂ ನಿಂತಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದೆ ಒಂದಾದರೆ ಕೆಳ ನ್ಯಾಯಾಲಯಗಳು ಬಲವಂತದ ಕ್ರಮ ಬೇಡ ಎಂದು ಹೇಳುತ್ತಿದೆ. ಇತ್ತೀಚಿನ ಕಲ್ಲಡಕ ಪ್ರಭಾಕರ ಭಟ್ಟ ಪ್ರಕರಣ ಇದಕ್ಕೆ ಜೀವಂತ ಸಾಕ್ಷಿ. 4 ಮನೆ ಹಿಂದೂಗಳಿಗೆ, 4 ಮನೆಯಲ್ಲಿ 8 ಜನ ಅಂತ ಕೇಳಿದ್ರೆ ಗಂಡ ಹೆಂಡತಿ ಒಂದು ಮಗು, ತಪ್ಪಿದರೆ ಕೊನೆಯ ಮನೆ ಒಂದು ಮುಸಲ್ಮಾನ ಮನೆಗೆ. ಆ ಮುಸಲ್ಮಾನ ಮನೆಗೆ ಹೋಗಿ ಆದಾಗ ಅಲ್ಲಿಂದ ಒಂದು ಹೆಂಗಸು ಬಂತು. ಒಂದು ನಮೂನೆ ನನಗೆ ಮುದುಕಿ ಖಂಡಿತ ಮಾರ ಒಂದು 46-47 ವರ್ಷ ಇರ್ಬೋದು ಆ ಹೆಂಗಸಿಗೆ. ಆ ಹೆಂಗಸು ಬಂತು. ಬರುವಾಗ ಒಂದು ಕೈಯಲ್ಲಿ 1.5 ವರ್ಷದ ಮಗುವನ್ನು ಹಿಡ್ಕೊಂಡು ಬಂತು. ಇವ್ರು ಮಾತಾಡ್ತಿದ್ರೆ ಅವು ಇನ್ನ ಪುಲ್ಯ ಅಂತ ಪುಲ್ಯ ಆಗ್ತಾವು, ಎನ್ನ ಬಾಲಿನೇ ಇರ್ತನೆ 13ನೇದ ಬಾಲೆ. ಅದಾದ್ಮೇಲೆ ಅವರು ಪುನಃ ಗರ್ಭಿಣಿ 14ನೇದ. ನೀವು ಇಲ್ಲೇ ಇದೆ. ನನಗೆ ಯಾವ್ದು ಹಳೆ ಕಥೆ ಹೇಳ್ತಾ ಇಲ್ಲ, ಇವತ್ತಿನ ಕಥೆ ಹೇಳ್ತಾರೆ. ನಮ್ಮಲ್ಲಿ ಎಷ್ಟು ಶ್ರೀರಂಗಪಟ್ಟಣದಿಂದ ಪುತ್ತೂರಿನವರೆಗೆ ಅವರು ಮಹಿಳೆಯರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದಾರೆ. ಪೊಲೀಸರು ಕೇಸ್ ದಾಖಲಿಸಿದರು. ಆರೋಪಿಗಳಿಗೆ ಅಂತಿಮವಾಗಿ ಕೋರ್ಟ್ನಿಂದಲೇ ರಕ್ಷಣೆ ದೊರೆತಿದೆ. ಇಂತಹ ಆದೇಶಗಳು ಭಟ್ಟರಂಥ ವಿಭಜನಾವಾದಿಗಳಲ್ಲಿ ದ್ವೇಷ ಭಾಷಣ ಮಾಡಿದರೂ ಏನಾಗುವುದಿಲ್ಲ ಎಂಬ ಧೈರ್ಯ ಮೂಡಿಸುತ್ತಿವೆ. ಈ ದ್ವೇಷ ಕೇವಲ ಕೋಮುವಾದಕ್ಕೆ ಸೀಮಿತವಾಗಿಲ್ಲ, ಇದು ಮಹಿಳಾ ವಿರೋಧಿಯೂ ಹೌದು. ಯಾವಾಗ ನಾಯಕರು ಧರ್ಮದ ಹೆಸರಿನಲ್ಲಿ ಮಹಿಳೆಯರನ್ನೇ ಅವಮಾನಿಸುತ್ತಾರೋ ಅದು ರಾಜಕೀಯವಲ್ಲ, ಅದು ಧರ್ಮದ ವೇಷದಲ್ಲಿನ ಹಿಂಸೆ. ಭಾರತದ ಸಂವಿಧಾನ ಪ್ರತಿಯೊಬ್ಬ ಮಹಿಳೆಗೆ, ಪ್ರತಿಯೊಂದೊಂದು ಧರ್ಮಕ್ಕೆ, ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತದೆ. ಆದರೆ ನಮ್ಮ ಸೋಕಾಲ್ಡ್ ಧರ್ಮರಕ್ಷಕರು ಧರ್ಮದ ಹೆಸರಿನಲ್ಲಿ ಮಹಿಳೆಯರನ್ನು, ಧರ್ಮವನ್ನು, ರಾಷ್ಟ್ರವನ್ನು ಅವಮಾನಿಸುತ್ತಾರೆ. ದ್ವೇಷ ಮಾತನಾಡುವವರು ವೇದಿಕೆಗಳಲ್ಲಿ ಮೆರೆಯುತ್ತಾರೆ, ಆದರೆ ಶಾಂತಿಯ ಮಾತಾಡುವವರ ಧ್ವನಿಯನ್ನು ಹತ್ತಿಕ್ಕಲಾಗುತ್ತದೆ. ಲಡಾಖ್ನ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಸಂವಿಧಾನದ ಹಕ್ಕಿನ ಬಗ್ಗೆ ಮಾತನಾಡಿದ ಅಪರಾಧಕ್ಕೆ ಜೈಲಿನ ಕಂಬಿ ಎಣಿಸುತ್ತಿದ್ದಾರೆ. ಇಂದು ಇದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು, ರೈತರು, ಪತ್ರಕರ್ತರು ಸತ್ಯ ಹೇಳಿದಕ್ಕಾಗಿ ಕಾನೂನಿನೊಡನೆ ಸೆಣಸುತ್ತಿದ್ದಾರೆ. ಇದು ಇಂದು ನಾವು ಮೋದಿ ಸರ್ಕಾರದಲ್ಲಿ ನೋಡುತ್ತಿರುವ ಚಿತ್ರ. ದ್ವೇಷಕ್ಕೆ ಸೌಲಭ್ಯ, ಸತ್ಯಕ್ಕೆ ಶಿಕ್ಷೆ. ಆದರೆ ಕರ್ನಾಟಕ ಬಸವಣ್ಣ, ಕುವೆಂಪು, ಅಂಬೇಡ್ಕರ್ ಅವರ ತತ್ವಗಳ ನಾಡು. ಇಲ್ಲಿ ಮಾನವೀಯತೆ, ಸಮಾನತೆ, ಸೌಹಾರ್ದತೆ ಜೀವಂತ ಮೌಲ್ಯಗಳು. ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು. ನ್ಯಾಯದ ತಕ್ಕಡಿ ಯಾರ ಪರವೂ ವಾಲಬಾರದು. ಅದು ಸತ್ಯದ, ಸಂವಿಧಾನದ ಪರವಿರಬೇಕು. ದ್ವೇಷ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮವಾಗಬೇಕು. ಆಗ ಮಾತ್ರ ಶಾಂತಿ ಮತ್ತು ವಿಶ್ವಾಸ ಉಳಿಯುತ್ತದೆ. ಸುಪ್ರೀಂ ಕೋರ್ಟ್ ನಿರ್ದೇಶನಗಳ ಗೌರವ ಕಾಪಾಡುವುದು ಸರ್ಕಾರಗಳ ಕರ್ತವ್ಯ. ಪೊಲೀಸರಿಗೂ ಮತ್ತು ನ್ಯಾಯಾಲಯಗಳಿಗೂ ಅದು ಸಂವಿಧಾನಾತ್ಮಕ ಜವಾಬ್ದಾರಿ. ದ್ವೇಷಕ್ಕೆ ರಕ್ಷಣೆ ನೀಡುವ ವ್ಯವಸ್ಥೆಯು ಧರ್ಮನಿರಪೇಕ್ಷ ಭಾರತದ ಆತ್ಮಕ್ಕೆ ಅಪಾಯ. ಈ ಕನ್ನಡ ನಾಡು ಶಾಂತಿ, ಸಹಬಾಳ್ವೆ ಮತ್ತು ಗೌರವದ ನಾಡಾಗಿದೆ. ಅದನ್ನು ಕಾಪಾಡುವುದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ.